ಸೊ ನೀವು ಟ್ರಾವೆಲ್ ಲೊಕೇಶನ್ ಮತ್ತೆ ಎಲ್ಲ ಪ್ಲಾನ್ ಮಾಡ್ಬೇಕಾದ್ರೆ ಫಸ್ಟ್ ಪ್ಲಾನ್ ಅಲ್ಲಿ ನೀವೇನು ಯೋಚನೆ ಮಾಡ್ಬೇಕು ಗೊತ್ತಾ, ನಿಮ್ಮ ಫಿಸಿಕಲ್ ಅಂಡ್ ಮೆಂಟಲ್ ಫಿಟ್ನೆಸ್. ಯಾಕಂದ್ರೆ ನೀವು ಫಿಸಿಕಲಿ ಫಿಟ್ ಇಲ್ಲ ಅಂದ್ರೆ ನೀವು ಬರ್ತೀರಾ ಏನೋ ಫುಡ್ ಗೊತ್ತು, ನಾರ್ಮಲ್ ಇಡ್ಲಿ ತಿನ್ನಿ ಬಟ್ ಎಲ್ಲಾ ಕಡೆ ಇಡ್ಲಿ ಸೇಮ್ ಇರಲ್ಲ. ಸೊ ನೀವು ಇಡ್ಲಿ ತಿಂದು ಆ ಚಟ್ನಿ ಏನೋ ರಿಯಾಕ್ಷನ್ ಆಯ್ತು ಅನ್ಕೊಳ್ಳಿ, ವಾಮಿಟಿಂಗ್ ಅಥವಾ ನಿಮ್ದು ಏನೋ ಒಂದು ಡಿಫಿಷಿಯನ್ಸಿ ಇರುತ್ತೆ ಬಾಡಿಯಲ್ಲಿ, ಅದನ್ನ ನೀವು ಪ್ರಾಪರ್ ಆಗಿ ಟೈಮ್ ಟೇಕ್ ಕೇರ್ ಮಾಡಿರಲ್ಲ. ಜಸ್ಟ್ ಗಿವಿಂಗ್ ಸಮ್ ರ್ಯಾಂಡಮ್ ಎಕ್ಸಾಂಪಲ್ಸ್. ಇದೇ ತರ ಆಗುತ್ತೆ ಅಂತಲ್ಲ, ಇದಕ್ಕಿಂತ ಭಯಾನಕ ಆಗ್ಬೋದು ಅಥವಾ ಇದಕ್ಕಿಂತ ಕಮ್ಮಿನೂ ಆಗ್ಬೋದು. ಸೊ ಹಾಗಾಗಿ ನಿಮ್ಮ ಫಿಸಿಕಲ್ ಫಿಟ್ನೆಸ್ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ನೀವ್ ಎಷ್ಟೇ ಇನ್ವೆಸ್ಟ್ ಮಾಡಿ, ಹೆಂಗೆ ಟ್ರಾವೆಲ್ ಮಾಡಿ, ಎಷ್ಟೇ ಏನಂತಾರಲ್ಲ ಪ್ಲಾನ್ ಮಾಡಿ ಒಂದು ವೆಕೇಶನ್ ನ, ನೀವು ಫಿಸಿಕಲಿ ಎಂಜಾಯ್ ಮಾಡೋದಕ್ಕಾಗಲ್ಲ. ಯಾಕಂದ್ರೆ ಮೆಂಟಲಿ ನೀವು ಎಕ್ಸೈಟ್ಮೆಂಟ್ ನೆಕ್ಸ್ಟ್ ಲೆವೆಲ್ ಇರುತ್ತೆ, ಎಂತೂಸಿಯಾಸಮ್, ಜೋಶು. ಬಟ್ ಫಿಸಿಕಲಿ ನಿಮ್ ಬಾಡಿ ಸಪೋರ್ಟ್ ಮಾಡಿಲ್ಲ, ಬರೇ ಸೈನಸ್ ಅದು ಇದು ಅಂದ್ಕೊಂಡು ಬಂದ್ರೆ ನಿಮಗೂ ಪ್ರಾಬ್ಲಮ್, ನಿಮ್ ಜೊತೆ ಇದ್ದವರಿಗೂ ಬೇಜಾರಾಗುತ್ತೆ. ಟು ಬಿ ಆನೆಸ್ಟ್ ಬೇಜಾರಾಗುತ್ತೆ, ಯಾಕೆಂದ್ರೆ ಜೋರ್ ಮಾಡಕ್ಕಾಗಲ್ಲ, ನಮ್ಮವ್ರೆ ಅವರು, ಆಯ್ತಾ. ಹಾಗಾಗಿ ಇಟ್ಸ್ ಹೈ ಟೈಮ್ ನೀವೇನಾದ್ರೂ ನಿಮ್ ಲೈಫ್ ನ ಎಂಜಾಯ್ ಮಾಡ್ಬೇಕು ಅನ್ಕೊಂಡ್ರು, ಯು ಹ್ಯಾವ್ ಟು ಮೇಂಟೈನ್ ಯುವರ್ ಮಿನಿಮಮ್ ಫಿಟ್ನೆಸ್ ಲೆವೆಲ್, ಆಯ್ತಾ. ಡೂ ಯುವರ್ ಬ್ಲಡ್ ವರ್ಕ್, ಅಂಡರ್ಸ್ಟ್ಯಾಂಡ್ ಯುವರ್ ಬಾಡಿ ಡಿಫಿಷಿಯನ್ಸೀಸ್, ದೆನ್ ಪ್ಲಾನ್ ಅಕಾರ್ಡಿಂಗ್ಲಿ. ಒಂದೇ ಲೈಫ್ ಗುರು, ಮಸ್ತ್ ಮಜಾ ಮಾಡ್ಬೇಕು ಈ ತರ.